ಮೀಡಿಯಾಗಳೇ ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಬೇಕಲ್ವಾ? ಸುಪ್ರೀಂ ಕೋರ್ಟ್ಗೆ ಕೇಸ್ ಅಡ್ಮಿಟ್ ಆಗಿದೆ, ನೋಟಿಸ್ ಇಶ್ಯೂ ಆಗಿದೆ, ಮಾತಾಡ್ತಾ ಇದ್ದೀರಾ? ಎಲ್ಲಿದ್ದೀರಿ ವಸಂತ್ ಗಿಳಿಯಾರ್? ಎಲ್ಲೋಗಿದ್ದೀರಿ? ಏನಾಯಿತು ಮಗಳೇ? ಸತ್ಯ ಶೋಧನೆ ವರದಿ, ಧರ್ಮ ಸಂರಕ್ಷಣಾ ಸಭೆ, ಕೋಲಾರದ ಸಂದೇಶಕ್ಕೆ ಮಾತಾಡ್ತೀರಿ, ಮತ್ತಾರಿಗೋ ಮಾತಾಡ್ತೀರಿ, ಮತ್ತೊಬ್ಬರಿಗೆ ಮಾತಾಡ್ತೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮದೇ ಸ್ಲಾಟ್ಗಳು ಕುತ್ಕೊಂಡು ಚರ್ಚೆ ಮಾಡ್ತೀರಿ, ಎಲ್ಲವನ್ನೂ ಮಾಡಿದ್ರಲ್ಲ. ಹೀಗ್ಯಾಕೆ ಸೈಲೆಂಟ್ ಆಗಿದ್ದೀರಿ? ಹೀಗ್ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಬೇಕಾಗಿತ್ತಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಂಥವ್ರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಆಗಿದೆಯಲ್ಲ, ಕೊಡಿ ನಿಮ್ಮ ಸತ್ಯ ಶೋಧನಾ ವರದಿ. ಯಾತಕ್ಕೆ ಕೊಡೋದಿಲ್ಲ? ಈಗ ಬಾಯೇ ಬರ್ತಾ ಇಲ್ವಲ್ಲ? ಸತ್ಯ ಬೇಕಾಗಿಲ್ಲಲ್ಲ? ಚಿಕ್ಕ ಕೆಂಪಮ್ಮನವರನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಆಟಗಳನ್ನು ಆಡಿದ್ರಿ? ಇದೇ ರಿಪಬ್ಲಿಕ್ ಕನ್ನಡದ ರಂಜಿತನ್ನು ಕಳಿಸಿ ಏನೇನು ಆಟವನ್ನು ಆಡಿದ್ರಿ? ಸಂದೇಶ್ಗೆ ಫೋನ್ ಮಾಡಿಬಿಟ್ಟು ಈ ವಿಚಾರದಲ್ಲಿ ಎಂಟ್ರಿ ಆಗಬೇಡ ಅಂತ ಹೇಳಿದ್ದಂತಹ ಆಡಿಯೋ ಹೊರಗಡೆ ಬಂದಿತ್ತು. ಧರ್ಮ ಸಂರಕ್ಷಣಾ ಸಭೆಗಳಲ್ಲಿ ನೀವು ಯಾರ್ಯಾರ ಹತ್ರ ಮಾತಾಡಿಸಿದ್ರಿ, ಏನೇನು ಮಾಡಿದ್ರಿ? ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರಿ, ಬೆಂಗಳೂರು ಹಾಲಲ್ಲಿ ಮಾಡಿದ್ರಿ, ಕಾರ್ಕಳದಲ್ಲಿ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಎಲ್ಲವನ್ನೂ ಮಾಡಿದ್ರಲ್ಲ. ಇವತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನಿಮ್ಮ ಹತ್ರ ಇರುವಂತಹ ಸಾಕ್ಷಿಗಳಿದ್ರೆ ಕೊಡಿ. ಭಾಳಷ್ಟು ಜನ ಇವಾಗ ಮಾತನಾಡಿದಾರಲ್ಲ, ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡಬೇಕಲ್ವಾ? ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಲ್ವಾ? ಇವತ್ತು ಚಿಕ್ಕ ಕೆಂಪಮ್ಮನವರ ಐ ವಿಟ್ನೆಸ್, ಮತ್ತು ಯಾರು ಒಂದಷ್ಟು ಭಾವನಾ ರವಿ ಬೆಳಗೆರೆ ಅವರು ಮಾತನಾಡಿದ್ದಂಥ ಒಂದಷ್ಟು ಆಡಿಯೋಗಳು ಬರ್ತಿದ್ದಾವೆ, ಎಲ್ಲವೂ ಸಹ ವಿಟ್ನೆಸ್ ಆಗ್ಬೋದು. ಅಕ್ವಿಟಲ್ ಕಮಿಟಿ ರಚನೆ ಆಗೋಂಥ ವಿಚಾರದಲ್ಲಿ ಸರ್ಕಾರ ಎಡವಿರುವಂಥದ್ದು ಸಹ ಪೂರಕವಾಗಿ ಕೇಸಿಗೆ ಪೂರಕವಾಗ್ತಾ ಇದೆ. ಭಾಳಷ್ಟು ವಿಟ್ನೆಸ್ಗಳು ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆಯಲ್ಲ. ಸತ್ಯ ಬೇಕಾಗಿದೆ ಅಲ್ವಾ? ಇದು ಕೇಳರಿಯದ ಕಂಡರಿಯದ ಪ್ರಕರಣ. ಇದು ಬಹುಶಃ ನಾನು ಹಿಂದೆನೂ ಮಾತಾಡಿದ್ದೆ, ಇವತ್ತು ಮಾತನಾಡ್ತಾ ಇದ್ದೀನಿ. ಭಾಳಷ್ಟು ಜನ ಹಿಂದೆ ಮಾತಾಡಿದರು. ಗಿರೀಶ್ ಮಟ್ಟಣ್ಣನವರು ಸಹ ಮೈಸೂರಿನ ಒಡಲಾಡಿ ಸಂಸ್ಥೆನಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಆನೆ ಮಾಹುತನ ವಿಚಾರದಲ್ಲಿ ಸೌಜನ್ಯ ಕೇಸ್ನಲ್ಲಿ ಯಾವ್ಯಾವ ರೀತಿ ಅಂತೇಳಿ ಜನಜಾಗೃತಿ ಸಭೆಗಳಲ್ಲಿ LED ಹಾಕಿ ಮಾಡಿದ್ರು, ಅವರು ಪ್ರೊಜೆಕ್ಟರ್ ಹಾಕಿ ಮಾಡಿದ್ರು. ಮೋಹಿತ್ ಅವರು ಹೇಳಿದ್ರು, ಮೋಹಿತ್ ಅವರು ವಕೀಲರಾದಂತಹ ಮೋಹಿತ್ ಅವರು ಹೇಳಿದರು, ಬಾಲಕೃಷ್ಣ ಅವರು ಹೇಳಿದರು, ಎಲ್ಲರೂ ಸಹ, ಧನಂಜಯ್ ಅವರು ಸಹ ಇದ್ರ ಬಗ್ಗೆ ಮಾತನಾಡಿದರು. ಸೌಜನ್ಯ ವಿಚಾರದಲ್ಲಿ ಎಲ್ಲಿ ಲೋಪ ಆಗಿದೆ ಆ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಅಷ್ಟು ಜನನು ಮಾತಾಡಿದ್ರು. ಅಷ್ಟೊಂದು ಕ್ರೂರವಾದಂತಹ, ಅಷ್ಟೊಂದು ಭೀಕರವಾದಂತಹ ಅತ್ಯಾಚಾರ, ಹತ್ಯೆಯ ಬಗ್ಗೆ ಮಾತನಾಡಿದ್ರು. ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ, ಎಲ್ಲೆಲ್ಲಿ ದಾಖಲೆಗಳನ್ನು ಮುಚ್ಚಿ ಹಾಕಿದ್ದಾರೆ, ವೈದ್ಯಾಧಿಕಾರಿ ಯಾವ ರೀತಿ ದಾರಿ ತಪ್ಪಿಸ್ದ, ತನಿಖಾಧಿಕಾರಿ ಯಾವ ರೀತಿ ದಾರಿ ತಪ್ಪಿಸ್ದ, CID ಅವರು ಯಾವ ರೀತಿ ದಾರಿ ತಪ್ಪಿಸಿದ್ರು ಅನ್ನೋ ಎಲ್ಲ ವಿಚಾರಗಳನ್ನು ಅವತ್ತಿನಿಂದ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದೆಲ್ಲವೂ ಸಹ ರಿವೈಂಡ್ ಮಾಡಬೇಕಾಗಿರುವಂಥದ್ದು. ರುದ್ರಮುನಿ ಹೇಳ್ತಾರೆ ಪವರ್ ಟಿವಿಯ ರಾಕೇಶ್ ಶೆಟ್ರ್ ಎದುರುಗಡೆ, CC ಕ್ಯಾಮ್ರಾ ಇದ್ದಿರಬಹುದು, CC ಕ್ಯಾಮ್ರಾ ಹಳೆಯದು, ಅಷ್ಟೆಲ್ಲ ಕವರ್ ಮಾಡೋದಿಲ್ಲ, ಸೂರ್ಯನ ಬೆಳಕಿಲ್ಲ ಅಂತ ಹೇಳ್ತಾರೆ. ಅಂದರೆ CC ಕ್ಯಾಮ್ರಾನೇ ಇಲ್ಲ ಅಂತ ಹೇಳಿದಂತಹ ವಸಂತ ಗಿಳಿಯಾರಿಗೆ ಉತ್ತರವಾಗಿ ರುದ್ರಮುನಿ ಕೊಟ್ಟಿರುವಂಥದ್ದು CC ಕ್ಯಾಮ್ರಾ ಇದ್ದಿರಬಹುದು, ಬೆಳಕೇ ಇಲ್ಲ ಅಂತಂದರೆ, ನೀನು CC ಕ್ಯಾಮ್ರಾ ಫುಟೇಜೇ ನೀನು ತಗೊಂಡಿಲ್ಲ ಅಂತಂದ ಮೇಲೆ ನೀವು ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಿ ರುದ್ರಮುನಿಯವರು ಅಂತಂದರೆ, ಅವ್ರು ಎಂತಹ ತನಿಖಾಧಿಕಾರಿಯಾಗಿದ್ರು, ಎಂತಹ ವರದಿಯನ್ನು ಕೊಟ್ಟಿದ್ರು ತಿಳ್ಕೊಳ್ಬೇಕಲ್ವಾ? ಇದೇ ರುದ್ರಮುನಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದೇ ರುದ್ರಮುನಿ CC ಕ್ಯಾಮ್ರಾ ಕಲೆಕ್ಟ್ ಮಾಡಿಲ್ಲ, ಅಲ್ಲಿರುವಂಥ ಫುಟೇಜನ್ನು ಕಲೆಕ್ಟ್ ಮಾಡಿಲ್ಲ ಅಂತ ಒಪ್ಕೊಂಡ್ರಲ್ಲ. CC ಕ್ಯಾಮ್ರಾ ಇಲ್ಲ ಅನ್ನೋದೇ ಒಂದು ಚರ್ಚೆ. ರಿಪಬ್ಲಿಕ್ ಕನ್ನಡದಲ್ಲಿ CC ಕ್ಯಾಮ್ರಾ ಇರಲಿಲ್ಲ ಅನ್ನೋದೇ ಒಂದು ಚರ್ಚೆ. ಆ ಚರ್ಚೆನಲ್ಲಿ ಹರೀಶ್ ಭೈರಪ್ಪನಿಗೂ ವಸಂತ ಗಿಳಿಯಾರಿಗೂ ಇಬ್ಬರಿಗೂ ಲಟಾಪಟಿ ಜಗಳ, ಕೇಸುಗಳು, FIRಗಳಾಗಿರುವಂಥದ್ದು. ರುದ್ರಮುನಿ ಹೇಳ್ತಾ ಇರುವಂಥದ್ದು CC ಕ್ಯಾಮ್ರಾ ಇತ್ತು, ಮೊಬ್ಬಿತ್ತು, ಇದಿತ್ತು, CC ಕ್ಯಾಮ್ರಾ ಇತ್ತಾ ಇಲ್ವಾ, ಇದು ಕೋರ್ಟ್ ಕೇಳುವಂಥದ್ದಲ್ವಾ? ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ, ಸ್ಪಷ್ಟವಾಗಿ ತಿಳಿತಾ ಇರುವಂಥ ವಿಚಾರ. ಸೌಜನ್ಯಗೆ ಆಗಿರುವಂತಹ ಅನ್ಯಾಯವನ್ನು ಮುಚ್ಚಾಕೋದಕ್ಕೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾವೆ, ಮಾಡಿದ್ದಾವೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ನುಂಗಲಾರದ ತುತ್ತಾಗಿದೆ.
ಇವರಿಗೆ ಆ ಥರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡಿ, ಮತ್ತೊಂದು ಹೋಗ್ಬಿಡಿ, ನಾವು ಹಣ ಕೊಡ್ತೀವಿ. ಹೋರಾಟಗಾರರು 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದು, ಸಾಕ್ಷಿಗಳು ಇರೋದ್ರಿಂದಲೇ ಹೋಗಿರುವಂಥದ್ದು. ಚಿನ್ನಯ್ಯ ಬುರುಡೆ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು, ತಾನು ಹೂತು ಹಾಕಿರುವುದು ಸತ್ಯ ಅಂದ್ಬಿಟ್ಟೆ ಹೋಗಿದ್ದಿದ್ದು. ಇಲ್ಲಿ ಯಾವುದೂ ಸಹ ಸೃಷ್ಟಿ ಮಾಡಿ ಹೋಗಿರುವಂಥದ್ದಲ್ಲ. ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಅಡ್ಮಿಟ್ ಆಗಬೇಕು ಅಂತಂದರೆ ಅಲ್ಲಿ ಸಾಕ್ಷಿಗಳು ಇದಾವ ಇಲ್ವೋ, ಇಲ್ಲಿ ತಪ್ಪಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟೆ ಅಡ್ಮಿಟ್ ಆಗೋದು. ಈಗ ಸೌಜನ್ಯ ಪ್ರಕರಣದಲ್ಲಿ ಅಡ್ಮಿಟ್ ಆಗಿದೆಯಲ್ಲ, ಸಾಕ್ಷಿಗಳು ಇವತ್ತು ಮುಂದೆ ಬರ್ತಾರಲ್ವಾ, ಕಣ್ಣು ಮುಂದೆ ಇದೆಯಲ್ಲ. ನಾವು ಎಂತಹ ಆಲೋಚನೆಗಳನ್ನು ಮಾಡ್ತೀವಿ ಅಂತಂದರೆ, ಯಾರೋ ಹಣವಂತರನ್ನು ರಕ್ಷಣೆ ಮಾಡೋದಕ್ಕೆ, ಯಾರೋ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ, ಯಾರೋ ಕೊಲೆಗಡಕರನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮನ್ನು ನಾವೇ ಆತ್ಮವಂಚನೆ ಮಾಡಿಕೊಂಡು ಸಮರ್ಥನೆಗೆ ಹೇಳ್ಕೊಂಡ್ಬಿಡ್ತಾ ಇದ್ದೀವಿ, ಹೇಳ್ಕೊಳ್ತಾ ಇದ್ದೀವಿ. ಇದು ದುರಂತ ಅಲ್ವಾ? ನೋಡಿ, ಆ ದೇವರಿದ್ದಾನೆ, ಸತ್ಯ ಇದ್ದಾನೆ ಅನ್ನೋದಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಈ ವಿಚಾರದಲ್ಲಿ ಪ್ರತಿ ಸಾರಿನೂ ಹೇಳ್ಕೊಳ್ತಾ ಬರ್ತಾ ಇರುವಂಥದ್ದು ಒಂದೇ ವಿಚಾರ. ದೇವರು ಹಿಂದಿನಿಂದ ಹೋರಾಟಗಾರರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರನ್ನು ಮುಂದೆ ಬಿಡ್ತಾ ಇರುವಂಥದ್ದು. SIT ರಚನೆ ಆದಾಗ ಇದ್ದಂತಹ ಹುಮ್ಮಸ್ಸು ಇವತ್ತು SIT ಅವರು ಹುಮ್ಮಸ್ಸನ್ನು ಕಳ್ಕೊಂಡಿದ್ದಾರೆ. ಅದರ ಸುದ್ದಿಗಳಿಲ್ಲ. ಮೀಡಿಯಾದಲ್ಲಿ ಹೆಡ್ಡಿಂಗ್ ಲೈನ್ ಕೊಡ್ತಿದ್ರಲ್ಲ, ಬ್ರೇಕಿಂಗ್ ನ್ಯೂಸ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಯ್ತು, ಹೋರಾಟಗಾರರು 6 ಜನ ಅರೆಸ್ಟ್ ಆಗಿಬಿಟ್ರು, ಇದನ್ನು ಹೇಳ್ತಿದ್ರಲ್ಲ, ಇವತ್ತು ಬಾಯೇ ಇಲ್ಲ. ಸುಪ್ರೀಂ ಕೋರ್ಟು ಅಡ್ಮಿಟ್ ಆಗಿ ನೋಟಿಸ್ ಇಶ್ಯೂ ಮಾಡಿರುವಂತಹ ಒಂದೇ ಒಂದು ಮೀಡಿಯಾ, ಒಂದೇ ಒಂದು ಸ್ಯಾಟಲೈಟ್ ಚಾನಲ್ಲು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ. ಇವರು ಅವರಿಗೆ ಯಾರಿಗೆ ಮಾರ್ಕೊಂಡಿದ್ದಾರೆ, ಇವರೇ ಮಾರ್ಕೊಂಡಿದ್ದಾರಾ ಗೊತ್ತಿಲ್ಲ. ಇದು ನಮ್ಮ ಕಣ್ಣು ಮುಂದೆ ನಡೆದಿರುವಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ನಾವು ಜನರೇ ಮುಂದಾಗಲಿಲ್ಲ ಅಂತಂದರೆ ಮತ್ತಾರು ಬರ್ತಾರ್ರಿ? ಮತ್ತಾರು ಬರ್ತಾರೆ? ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ನೀವು ಜಗತ್ತಿನಲ್ಲಿ ನೋಡ್ಕೊತಾ ಬನ್ನಿ. ದೆಹಲಿಯ ನಿರ್ಭಯ ಕೇಸು ಅದು ಒಂದು ತಾತ್ವಿಕ ಅಂತ್ಯ ಮುಟ್ಟಿತು. ಆದರೆ ಸೌಜನ್ಯ ಪ್ರಕರಣ ತಾತ್ವಿಕ ಅಂತ್ಯ ಮುಟ್ಟಬೇಕು, ತಾರ್ಕಿಕ ಅಂತ್ಯ ಮುಟ್ಟೋವರೆಗೂ ಬಿಡೋದಿಲ್ಲ ಅಂತೇಳಿ ಹೋರಾಟಗಾರರು ಏನು ಬಲವಾಗಿ ನಿಂತ್ಕೊಂಡಿದ್ದಾರಲ್ಲ, ಅವರ ಜೊತೆಯಲ್ಲಿ ಬಾಲನ್ ಅಂತ ವಕೀಲರುಗಳು, ಬಾಲಕೃಷ್ಣ ಅಂತ ವಕೀಲರುಗಳು, ಮೋಹಿತ್ ಅಂತ ವಕೀಲರುಗಳು ನಿಂತಿದ್ದಾರಲ್ಲ, ಇದು ಕಣ್ರಿ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ದೀವಲ್ಲ. ನಿಜಕ್ಕೂ ಯೂಟ್ಯೂಬರ್ಸ್ಗಳು ಏನು ಈ ಹೋರಾಟದಲ್ಲಿ ಕೈ ಜೋಡಿಸಿದಾರಲ್ಲ, ಅವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಇಲ್ದ ಹೋಗಿದ್ರೆ ಈ ಕೇಸ್ ಯಾವತ್ತೂ ಮುಚ್ಚಾಕ್ಬಿಡ್ತಾ ಇದ್ರು. ಈ ಮೀಡಿಯಾಗಳು ಯಾವತ್ತೋ ಮುಚ್ಚಾಕಿದ್ದು, ಅದನ್ನು ಜೀವಂತವಾಗಿ ಇಟ್ಟಿರುವಂಥದ್ದು ಕುಡ್ಲಾ ರಾಂಪೇಜ್ ಅಂತ ಯೂಟ್ಯೂಬ್ ಚಾನಲ್ಲು, ಇರಿಟೇಡ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ಗಳು, ಜನತಾ ಏಜೆಂಟು, ಇಂಥ ಯೂಟ್ಯೂಬ್ ಚಾನಲ್ಗಳು ತಮ್ಮ ಜೀವದ ಹಂಗನ್ನು ತೊರೆದು ಇವತ್ತು ಸುದ್ದಿ ಮಾಡ್ತಾ ಇದೆಯಲ್ಲ. ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಹೋಗಿದೆ ಅಂತಂದರೆ ಈ ಯೂಟ್ಯೂಬರ್ಸ್ಗಳ ಸಹಕಾರದಿಂದಲೇ ಹೋಗಿರುವಂಥದ್ದು. ಇವರ ಪಾತ್ರ ಬಹಳ ದೊಡ್ಡದಿದೆ. ಇವರನ್ನು ನಾವು ಶ್ಲಾಘನೆ ಮಾಡಬೇಕಾಗುತ್ತೆ. ಇವತ್ತು ಚಿಕ್ಕ ಕೆಂಪಮ್ಮನವರಿಗೆ ಕೈ ಮುಗಿದು ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ಈ ವಯಸ್ಸಿನಲ್ಲೂ ಸಹ ನಾನು ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿರುವಂಥದ್ದು. ಚಿನ್ನಯ್ಯ ಸೌಜನ್ಯ ಬಗ್ಗೆ ಹೇಳಿರುವಂಥದ್ದು ಸಹ ಸಾಕ್ಷಿಯಾಗಿ ಅವ್ರಿಗೂ ಸಹ ನೋಟಿಸ್ ಕೊಡಬೇಕಾಗುತ್ತೆ. ಅವರನ್ನು ಸಹ ಸಾಕ್ಷಿಯಾಗಿ ಪರಿಗಣಿಸ್ತಾರ ಏನೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು. ಯಾರ್ಯಾರು ಗೂಢಾಚಾರಗಳನ್ನು ಬಿಟ್ಟು, ಯಾರ್ಯಾರು ಏನೋ ವಿಷಕನ್ಯರನ್ನು ಬಿಟ್ಬಿಟ್ಟು ಎಷ್ಟೆಷ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ಧ್ವನಿ ಅಡಗಿಸೋದಕ್ಕೆ, ಇದು ಯಾವುದೂ ಸಹ ಕೆಲಸ ಆಗಲಿಲ್ಲ. 330 ಯೂಟ್ಯೂಬರ್ಸ್ಗಳಿಗೆ ತಡೆಯಾಜ್ಞೆ ತಗೊಂಡ್ಬಂದು ಏನೋ ಗ್ಯಾಗ್ ಆರ್ಡ್ರ್ ಮೂಲಕ ಧ್ವನಿ ಅಡಗಿಸ್ಲಿಕ್ಕೆ ಹೋದಾಗ ಇದೇ ಬಾಲನ್ನವರು 10 ರೂಪಾಯಿ ಖರ್ಚು ಮಾಡಿ ಆ ಆರ್ಡ್ರನ್ನು ಒಡೆದು ಬಿಸಾಕಿದ್ರಲ್ಲ. ಫ್ರೀಡಮ್ ಪಾರ್ಕಲ್ಲಿ ಇದೇ ಬಾಲನ್ ಸಾರ ಹೇಳಿದ್ರಲ್ಲ. ಇದೇ ಕಣ್ರಿ ಸತ್ಯ, ಇದೇ ಪ್ರಜಾಪ್ರಭುತ್ವ. ಇದನ್ನೇ ನಾವು ಉಳಿಸ್ಬೇಕಾಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.